ಮದುವೆ ಮನೆಗಳಲ್ಲಿ ಮಾಡುವಂತಹ ಬ್ರೆಡ್ ಪಲಾವನ್ನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಒಂದೊಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು. ಈ ಬ್ರೆಡ್ ಪಲಾವನ್ನ ಮಾಡ್ಲಿಕ್ಕೆ ತುಂಬಾನೇ ಈಸಿ, ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು. ಬ್ರೆಡ್ ಪಲಾವನ್ನ ಮಾಡ್ಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ದಯವಿಟ್ಟು ಚೆಕ್ ಮಾಡಿ. ಈಗ ಬ್ರೆಡ್ ಪಲಾವನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಒಂದ್ ಮಿಕ್ಸಿ ಜಾರಿಗೆ ನಿಮ್ಮ ಖಾರಕ್ಕೆ ಬೇಕಾಗಿರುವಷ್ಟು ಗ್ರೀನ್ ಚಿಲ್ಲಿನ ಹಾಕೊಳ್ಳಿ. ನಾನಿಲ್ಲಿ 6ರಿಂದ 8 ಗ್ರೀನ್ ಚಿಲ್ಲಿನ ಹಾಕೊಂಡಿದ್ದೀನಿ. ಇದಕ್ಕೆ 1 ಹಿಡಿ ಆಗುವಷ್ಟು ಪುದೀನ ಎಲೆಗಳನ್ನ ಬಿಡಿಸಿ ಹಾಕೊಳ್ಳಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಹಾಕೋಬೇಕು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಗ್ರೀನ್ ಪೇಸ್ಟ್ ಅನ್ನ ರೆಡಿ ಮಾಡ್ಕೋಬೇಕು. ಈಗ ಒಂದ್ ಕುಕ್ಕರ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಆಯಿಲ್ ಅನ್ನ ಹಾಕೊಳ್ಳಿ. 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಂಡಿದ್ದೀನಿ. ಆಯಿಲ್ ಬಿಸಿ ಆದ್ಮೇಲೆ ಪಲಾವ್ ಮಸಾಲೆಗಳನ್ನ ಹಾಕೋಬೇಕು. 1 ಪಲಾವ್ ಎಲೆ, 4 ಲವಂಗ, 2 ಏಲಕ್ಕಿ, ಅರ್ಧ ಟೀ ಸ್ಪೂನ್ ಸೋಂಪು ಕಾಳು, 1 ಅನಾನಸ್ ಹೂವು, 1 ಪೀಸು ಕಲ್ ಹೂವನ್ನ ಹಾಕೊಂಡಿದ್ದೀನಿ. 1 ಆನಿಯನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಎಲ್ಲ ಚೆನ್ನಾಗಿ ಬಾಡೋ ರೀತಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಎಲ್ಲ ಚೇಂಜ್ ಆಗೋದೆಲ್ಲ ಬೇಡ, ಅಷ್ಟೆಲ್ಲ ಫ್ರೈ ಮಾಡ್ಕೊಳ್ಳೋದೇನ್ ಬೇಡ, ಚೆನ್ನಾಗಿ ಬಾಡಿದ್ರೆ ಸಾಕಾಗತ್ತೆ. ಆನಿಯನ್ನು ಚೆನ್ನಾಗಿ ಬಾಡಿದೆ ನೋಡಿ, ಈ ರೀತಿ ಆದ್ರೆ ಸಾಕು. ಈಗ ನಾವು ಮೊದ್ಲೇ ಮಾಡಿಟ್ಟಿರೋ ಗ್ರೀನ್ ಪೇಸ್ಟ್ ಅನ್ನ ಹಾಕೋಬೇಕು. ಗ್ರೀನ್ ಪೇಸ್ಟ್ ಅನ್ನ ಹಾಕಿ ಹಸಿ ಸ್ಮೆಲ್ ಎಲ್ಲ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗ್ರೀನ್ ಪೇಸ್ಟ್ ಚೆನ್ನಾಗಿ ಫ್ರೈ ಆಗ್ತಾ ಆಯಿಲ್ ಸೆಪರೇಟ್ ಆಗತ್ತೆ. ಆ ಟೈಮಲ್ಲಿ ವೆಜಿಟೇಬಲ್ ಗಳನ್ನ ಹಾಕೋಬೇಕು. 1 ಕಪ್ ಬೀನ್ಸ್ ಅನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. 1 ಬಿಗ್ ಸೈಜ್ ಕ್ಯಾರೆಟ್ ಅನ್ನು ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೇನೆ 2 ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಹಾಕೊಳ್ಳಿ. ನಿಮ್ಗೆ ಗ್ರೀನ್ ಬಟಾಣಿ ನೆನ್ಸಿರೋದನ್ನ ಏನಾದ್ರೂ ಇಷ್ಟ ಅಂದ್ರೆ ಅದನ್ನು ಹಾಕೊಳ್ಬಹುದು. ನಾನಿಲ್ಲಿ ಹಾಕೊಂಡಿಲ್ಲ. ಹಾಕ್ಬಿಟ್ಟು ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ವೆಜಿಟೇಬಲ್ ನ ಆಯಿಲ್ ಅಲ್ಲೇ ಸ್ವಲ್ಪ ಫ್ರೈ ಆಗ್ಲಿ. ಯಾರೆಲ್ಲ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ವೆಜಿಟೇಬಲ್ ಎಲ್ಲಾನು ಆಯಿಲ್ ಅಲ್ಲಿ ಫ್ರೈ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಅನ್ನ ಹಾಕೊಳ್ಬೇಕು. ಹಾಗೇನೆ ರುಚಿಗೆ ಸಾಲ್ಟ್ ಅನ್ನ ಹಾಕೊಳ್ಳಿ. 1 ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡ್ಬಿಟ್ಟು ಸೇರಿಸ್ಕೊಳ್ಬೇಕು. ಸೇರ್ಸಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಆದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, ಹಾಗೇನೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನೀರನ್ನ ಹಾಕೊಳ್ಬೇಕು. ನಾವು ತಗೊಂಡಿರೋ ಅಕ್ಕಿಯ 2ರಷ್ಟು ನೀರನ್ನ ಆಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 3 ಗ್ಲಾಸ್ ನೀರನ್ನ ಹಾಕೊಂಡಿದ್ದೀನಿ. ನೀರನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕುದಿ ಬರ್ಲಿಕ್ಕೆ ಬಿಡ್ಬೇಕು. ನೀರು ಚೆನ್ನಾಗಿ ಕುದಿ ಬರ್ಬೇಕು. ಕುದಿ ಬರೋ ಟೈಮ್ ಅಲ್ಲಿ ಅಕ್ಕಿನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1.5 ಗ್ಲಾಸ್ ರೈಸ್ ಅನ್ನ ತಗೊಂಡಿದ್ದೀನಿ. ರೈಸ್ ಅನ್ನ ವಾಶ್ ಮಾಡಿ 10 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನ ಹಾಕೊಂಡಿದ್ದೀನಿ. ರೈಸ್ ಅನ್ನ ಆಡ್ ಮಾಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸಾಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಬೇಕು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು 2 ವಿಷಲ್ ಪಲಾವನ್ನ ಬೇಯಲಿಕ್ಕೆ ಬಿಡ್ಬೇಕು. ಪಲಾವ್ 2 ವಿಷಲ್ ಆಗೋದ್ರೊಳಗಡೆ ಬ್ರೆಡ್ ಅನ್ನ ಫ್ರೈ ಮಾಡ್ಕೊಳ್ಳೋಣ. 1 ಪಾತ್ರೆಗೆ ಆಯಿಲ್ ಅನ್ನ ಹಾಕೊಳ್ಳಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು, ಬ್ರೆಡ್ ಅನ್ನ ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೆ. ಆಯಿಲ್ ಬಿಸಿ ಆದ್ಮೇಲೆ ಬ್ರೆಡ್ ಪೀಸ್ ಗಳನ್ನ ಹಾಕಿ
ಎರಡು ಸೈಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ 4 ಬ್ರೆಡ್ ಅನ್ನ ತಗೊಂಡಿದ್ದೀನಿ. ಈ ರೀತಿ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡಿ ಆಯಿಲಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ರೆಡ್ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಳೋಣ. ತುಂಬಾ ಜಾಸ್ತಿನೂ ಫ್ರೈ ಮಾಡ್ಕೋಬೇಡಿ. ಈಗ ಕುಕ್ಕರ್ 2 ವಿಷಲ್ ಆಗಿದೆ. ಲಿಡ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಲಿಡ್ ಅನ್ನ ಓಪನ್ ಮಾಡಿ ನಾವು ಫ್ರೈ ಮಾಡಿರೋ ಬ್ರೆಡ್ ಪೀಸಸ್ ನ ಕುಕ್ಕರ್ಗೆ ಒಂದೊಂದಾಗೆ ಹಾಕೊಳ್ಳಿ. ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ಬ್ರೆಡ್ ಪಲಾವ್ ರೆಡಿ ಆಗತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.